ಕೊರೋನಾ ಕರಾಳ ದಿನಗಳು ಇನ್ನೂ ಕೂಡ ಮಾಸಿಲ್ಲ. ಮಾಸ್ಕ್, ಕ್ವಾರಂಟೈನ್, ಲಾಕ್ಡೌನ್ ನೆನಪು ಹಚ್ಚ ಹಸಿರು ಅಷ್ಟರಲ್ಲೇ ಬರ್ತಾ ಇದೆ. ಮತ್ತೊಂದು ರಣಭೀಕರ ವೈರಸ್ ಕೊರೋನಾಗಿಂತ ಈ ರೋಗ ಡೇಂಜರ್, ವೆರಿ ವೆರಿ ಡೇಂಜರ್. ಕೊರೋನಾ ಕರಾಳ ದಿನಗಳು ಇನ್ನೂ ಕೂಡ ಮಾಸಿಲ್ಲ. ನಾವು ಭಯ ಪಡಿಸ್ತಾ ಇಲ್ಲ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮಾಸ್ಕ್, ಕ್ವಾರಂಟೈನ್, ಲಾಕ್ಡೌನ್ ನೆನಪು ಹಚ್ಚ ಹಸಿರಾಗಿದೆ. ಇನ್ನು ಕೂಡ ಅಷ್ಟರಲ್ಲೇ ಬರ್ತಾ ಇದೆ ಮತ್ತೊಂದು ರಣಭೀಕರ ವೈರಸ್. ಬಿ ಕೇರ್ಫುಲ್. ಆಫ್ರಿಕಾದಲ್ಲಿ ಸಾವಿನ ರುದ್ರ ನರ್ತನಗೈತಾ ಇದೆ ಎಬೋಲಾ. ಆಫ್ರಿಕಾದಲ್ಲಿ ಎಬೋಲಾ ಭಯ ಶುರುವಾಗಿದೆ. ಕಟ್ಟೆಚ್ಚರವನ್ನ ವಹಿಸಿದೆ ಭಾರತ. ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ಕೂಡ ನಡೆಸ್ತಾ ಇರುವಂತದ್ದು. ಗಲ್ಫ್ ರಾಷ್ಟ್ರಗಳಿಂದ ಕೇರಳಕ್ಕೆ ಬರ್ತಾರೆ ಹೆಚ್ಚು ಜನ. ಸೊ ಥರ್ಮಲ್ ಸ್ಕ್ಯಾನರ್ ಪ್ರಯಾಣದ ಹಿನ್ನೆಲೆಯ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅನುಮಾನಾಸ್ಪದ ಪ್ರಕರಣ ಕಾಣಿಸಿದ್ರೆ ತಕ್ಷಣ ಐಸೋಲೇಷನ್ಗೆ ಒಳಪಡಿಸಲಾಗತ್ತೆ. ಕೊರೋನಾಗಿಂತ ಈ ರೋಗ ತುಂಬಾನೇ ಡೇಂಜರ್ ಆಗಿರುತ್ತೆ. ಎಚ್ಚರಿಕೆಯಿಂದ ಇರಿ. ಆಫ್ರಿಕಾದಲ್ಲಿ ಸಾವಿನ ರುದ್ರ ನರ್ತನಗೈತಾ ಇದೆ ಈ ಎಬೋಲಾ ಅನ್ನುವಂತಹ ವೈರಸ್. ಇನ್ನ ಎಬೋಲಾ ಬಂದ್ರೆ ಸಾವೇ ಗತಿ. ನಾವು ಭಯ ಪಡಿಸ್ತಾ ಇಲ್ಲ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಕಾಂಗೋ, ದಕ್ಷಿಣ ಸುಡಾನ್ನಲ್ಲಿ ಎಬೋಲಾ ಅಬ್ಬರ, ಜೊತೆಗೆ ಉಗಾಂಡ ಕೂಡ. ಕಾಂಗೋ, ಉಗಾಂಡ, ದಕ್ಷಿಣ ಸುಡಾನ್ನಲ್ಲಿ ಎಬೋಲಾ ಅಬ್ಬರಿಸ್ತಾ ಇದೆ. ಇದುವರೆಗೂ ಕೂಡ ಎಬೋಲಾ ವೈರಸ್ನ 5 ಪ್ರಭೇದಗಳು ಕೂಡ ಪತ್ತೆಯಾಗಿದೆ. ಇನ್ನ ಬಂಡಿ ಬಿಂಗ್ಯೋ ಎಬೋಲಾ ಎಂಬ ತಳಿಗೆ ಲಸಿಕೆಯೇ ಇಲ್ಲವಂತೆ. ಇನ್ನೂ ಕೂಡ ಲಸಿಕೆ ಇಲ್ಲ ಈ ವೈರಸ್ಗೆ. ಪ್ರಾಣಿಗಳ ನೇರ ಸಂಪರ್ಕದಿಂದ ಮನುಷ್ಯರಿಗೆ ಈ ಎಬೋಲಾ ಅಟ್ಯಾಕ್ ಆಗುತ್ತೆ. ಜ್ವರ, ಗಂಟಲು ನೋವು, ತಲೆನೋವು, ಜ್ವರ ಕೂಡ ಕಾಡುತ್ತೆ. ಇನ್ನು ಎಬೋಲಾ ಬಂದರೆ 100 ಜನರ ಪೈಕಿ 50% ಜನರು ಸಾವನ್ನಪ್ಪೋದು ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇನ್ನು ಏರ್ಪೋರ್ಟ್ಗೆ ಹೋಗಿರುವಂತಹ ಮಾರ್ಗಸೂಚಿ ಏನಿದೆ ಅದನ್ನು ನೋಡ್ತಾ ಹೋಗೋದಾದ್ರೆ 3 ಹಂತದ ಮಾಸ್ಕ್ ಕಡ್ಡಾಯವಾಗಿರಬೇಕು. ಹ್ಯಾಂಡ್ ಗ್ಲೌಸ್ ಕಡ್ಡಾಯವಾಗಿ ಹಾಕಬೇಕು. ಸ್ಯಾನಿಟೈಸರನ್ನ ಇಟ್ಕೊಂಡಿರಲೇಬೇಕು. ಎಬೋಲಾ ಶಂಕಿತ ಕೇಸ್ ಪತ್ತೆ ಆದರೆ ತಿಳಿಸಬೇಕು. ಪ್ರಯಾಣಿಕರ ಟ್ರಾವೆಲ್ ಹಿಸ್ಟರಿಯನ್ನ ದಾಖಲು ಮಾಡಿಕೊಳ್ಬೇಕು. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನ ಬರೆದುಕೊಡಬೇಕು. ಸೊ ಇಷ್ಟು ಕೂಡ ಏರ್ಪೋರ್ಟ್ ಮಾರ್ಗಸೂಚಿ ಆಗಿದೆ. ಸೊ ಕೊರೋನಾಗಿಂತ ಈ ರೋಗ ತುಂಬಾನೇ ಡೇಂಜರಸ್. 50% ಜನ, ಇದು 100 ಜನಕ್ಕೆ ಬಂದರೆ 50% ಜನ ಸಾವನ್ನಪ್ಪುವಂಥದ್ದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಆಫ್ರಿಕಾದಲ್ಲಿ ಈಗ ಆಲ್ರೆಡಿ ಸಾವಿನ ರುದ್ರ ನರ್ತನವನ್ನ ಈ ಎಬೋಲಾ ವೈರಸ್ ಮಾಡ್ತಾ ಇರುವಂಥದ್ದು. ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗ ಆಲ್ರೆಡಿ ತಪಾಸಣೆ ಕೂಡ ಸ್ಟಾರ್ಟ್ ಆಗಿದೆ. ಗಲ್ಫ್ ರಾಷ್ಟ್ರಗಳಿಂದ ಕೇರಳಕ್ಕೆ ಹೆಚ್ಚು ಜನ ಬರ್ತಾರೆ. ಥರ್ಮಲ್ ಸ್ಕ್ಯಾನರ್ ಪ್ರಯಾಣದ ಹಿನ್ನೆಲೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅನುಮಾನಾಸ್ಪದ ಪ್ರಕರಣ ಏನಾದರೂ ಕಾಣಿಸಿದ್ರೆ ತಕ್ಷಣ ಅವ್ರನ್ನ ಐಸೋಲೇಷನ್ಗೆ ಒಳಪಡಿಸಲಾಗ್ತಾ ಇದೆ. ಕಾಂಗೋ, ಉಗಾಂಡ, ದಕ್ಷಿಣ ಸುಡಾನ್ನಲ್ಲಿ ಎಬೋಲಾ ಅಬ್ಬರವನ್ನ ಮಾಡ್ತಾ ಇರುವಂಥದ್ದು. ಇದುವರೆಗೂ ಎಬೋಲಾ ವೈರಸ್ನ 5 ಪ್ರಭೇದಗಳು ಕೂಡ ಪತ್ತೆಯಾಗಿದೆ. ಬಿ ಕೇರ್ಫುಲ್ ಆಗಿರಿ ಅನ್ನುವಂತಹ ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು. ಅನುಮಾನಾಸ್ಪದ ಪ್ರಕರಣಗಳೇನಾದರೂ ಕಾಣಿಸ್ಕೊಂಡ್ರೆ ಐಸೋಲೇಷನ್ಗೆ ಒಳಪಡಿಸಲಾಗುತ್ತೆ. ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಲ್ರೆಡಿ ತಪಾಸಣೆ ಕೂಡ ಆರಂಭ ಮಾಡಿದ್ದಾರೆ. 3 ಹಂತದ ಮಾಸ್ಕ್ ಕಡ್ಡಾಯವಾಗಿರಬೇಕು. ಏರ್ಪೋರ್ಟ್ಗೆ ಸಿಕ್ಕಿರುವಂತಹ ಮಾರ್ಗಸೂಚಿಗಳಲ್ಲಿ ಒಂದಷ್ಟು ರೂಲ್ಸ್ಗಳು ಕೂಡ ಇರುವಂಥದ್ದು. ಹ್ಯಾಂಡ್ ಗ್ಲೌಸ್ ಕಡ್ಡಾಯವಾಗಿ ಹಾಕಬೇಕು. ಸ್ಯಾನಿಟೈಸರ್ ಅನ್ನು ಕೂಡ ಇಟ್ಕೊಂಡಿರಲೇಬೇಕು. ಇವೆಲ್ಲವೂ ಕೂಡ ಮಾರ್ಗಸೂಚಿ.